ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಅದು ಹೋಗಪ್ಪ ಸಿಸ್ ಅನ್ನೋದೇ ಜಾಸ್ತಿ ಬರ್ತಾ ಇದ್ದೋ. ಓಕೆ, ಕಟ್ ಮಾಡಿ ಮತ್ತೆ ಮಾಡ್ತೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ರೆಸಿಪಿನ ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ. ನಾನು ಮಾಡೋ ಮೊಟ್ಟೆ ಕೋಳಿ ಸಾಂಬಾರು ಹೇಗಿರುತ್ತೆ ಅಂದರೆ ಸಾಕದ ಬೇಡ, ಕಟ್ ಮಾಡು. ಸರಿ ಒಂದು ಸೆಕೆಂಡ್ ಬಿಡು, ಮೊದಲಿಂದ ಮಾಡು, ಅದು ಫುಲ್ ಹಿಂಗೆ ಆಗಿರುತ್ತೆ. ಓಕೆ, ಸೊ ಒಗ್ಗರಣೆಯಲ್ಲಿ ಸುಡ್ಸಿರೋ ಮಟನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಇದೇ ಟೈಮಲ್ಲಿ ಎತ್ಬಿಟ್ಟು ಕೊಡೋರು ನಮಗೆ, ಬಟ್ಲಿಗೆ ಹಾಕ್ಬಿಟ್ಟು ಒಂದು 2 ಪೀಸ್ ಎತ್ಕೊಡೋರು. ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಸೊ ನಾನಿವತ್ತು ನಿಮ್ಗೆ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಅದೇ ಮೊಟ್ಟೆ ಕೋಳಿ ಸಾಂಬಾರ್. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಸೊ ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು ಮೊಟ್ಟೆ ಕೋಳಿ ಸಾಂಬಾರ್. ನಮ್ಮ ಹಾಸನ್ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು 2 kg 200 ಗ್ರಾಮ್ ಇತ್ತು. ಸೊ ಆ ಕೋಳಿನ ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಕೋಳಿ ಎಷ್ಟು ನಿಮಗೆ ಫ್ಯಾಟಿ ಆಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಕೋಳಿನ ತೊಗೊತೀರಿ ಅಂದರೆ 1.25 kg ಮೇಲೆ ತೊಗೊಳ್ಳಿ. ಸೊ ಆವಾಗ ಕೋಳಿ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ ಮೊಟ್ಟೆ, ಸೊ ಅದ್ರದ್ದು ಏನು ಸ್ಪೇರ್ ಪಾರ್ಟ್ಸ್ ಎಲ್ಲ ಇದೆ ಇಲ್ಲಿ. ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ಮಸಾಲಾನ ರುಬ್ಕೊಳ್ಳೋದಕ್ಕೆ ಮೊದಲಿಗೆ ಇಲ್ಲಿ ಶುಂಠಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಆಮೇಲೆ 2 ಗೆಡ್ಡೆ ದಪ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 1 ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ 2 ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೇನೆ ಪುದೀನ ಮತ್ತು ಕೊತ್ತಂಬರಿ, ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಸೊ ಇದನ್ನು ಇವಾಗ ರುಬ್ಕೊಳ್ಳೋಣ ಬನ್ನಿ. ಇವಾಗ ಗ್ಯಾಸ್ ಅಂಟಿಸ್ಕೊಂಡು, ಸೊ ನಾನಿನ್ನೊಂದು ಕುಕ್ಕರ್ನ ತೊಗೊಳ್ತಾ ಇದ್ದೀನಿ. ನಾನು 5 ಲೀಟರ್ ಕುಕ್ಕರ್ನ ತೊಗೊಳ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ. ಕುಕ್ಕರ್ ಸ್ವಲ್ಪ ಹೀಟ್ ಆಗಲಿ. ಸೊ ನಾನಿವಾಗ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ. ಕೋಳಿಗೆ ಈ ಫಾರಂ ಕೋಳಿ ಸಾಂಬಾರಿಗೆ ಸ್ವಲ್ಪ ಆಯಿಲ್ನ ಕಮ್ಮಿನೇ ಹಾಕೊಳ್ಳಿ, ಏಕೆಂದರೆ ಚಿಕನಲ್ಲೂ ಕೂಡ ತುಂಬ ಆಯಿಲ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸೊ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, 1-2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕೊಂಡಿದ್ದೀನಿ. ಇವಾಗ ಅರ್ಧ ಈರುಳ್ಳಿನ ಹಾಕೊತಾ ಇದ್ದೀನಿ, ಕಟ್ ಮಾಡಿರೋದು. ಚೆನ್ನಾಗಿ ಫ್ರೈ ಆಗಲಿ. ಸೊ ಇದು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಮಸಾಲ ರುಬ್ಕೊಳ್ಳೋಣ ಬನ್ನಿ. ನಾವು ಆಲ್ರೆಡಿ ರುಬ್ಕೊಂಡು ರೆಡಿ ಆಗಿದೆ. ಮಸಾಲಾನ ಇವಾಗ ಇದ್ರೊಳಗಡೆ ಹಾಕೊಳ್ಳೋಣ ಬನ್ನಿ. ಆನಿಯನ್ ಕೂಡ ರೆಡ್ ಆಗಿದೆ. ಬಾ ನಿಮ್ಮ ಮುಂದೆ ತೋರಿಸು. ಆನಿಯನ್ ನೋಡ್ತಾ ಇರ್ಬೋದು, ಆನಿಯನ್ ಎಲ್ಲ ಫುಲ್ ಕಲರ್ ಬಂದಿದೆ. ಸೊ ಇವಾಗ ಈ ಮಸಾಲಾನ ಹಾಕೊಳ್ಳೋಣ. ಮಸಾಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲೇ. ಚೆನ್ನಾಗಿ ಮಸಾಲದೇನಿದೆ ಹಸಿ ಸ್ಮೆಲ್ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ಚಿಕನ್ ಹಾಕೊಳ್ಳೋಣ. ಸೊ ಇವಾಗ ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಹಾಕೊಳ್ಳೋಣ. ಸೊ ಹಾಗೇನೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಮಟನ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ಇಲ್ಲಾಂದ್ರೆ ಪೀಸ್ಗಳು ತಿಂದ್ರೆ ಸಪ್ಪೆ ಹೊಡಿತಿರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನಾನು. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಸಾಲೆಲ್ಲೇ ಸ್ವಲ್ಪ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಆಗಲಿ.
ಸೊ ಮಟನ್ ಕೂಡ ಇದರಲ್ಲಿ ಚೆನ್ನಾಗಿ ಇವಾಗ ಈ ಮಸಾಲಾದಲ್ಲಿ ನೀಟಾಗಿ ಫ್ರೈ ಆಗ್ಲಿ, ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ಮಟನ್ ಅಲ್ಲ, ಚಿಕನ್ ಆಕ್ಚುಲಿ. ಇದು ಚಿಕನ್ದು ಮಟನ್. ಇವಾಗ ಮಟನ್ ಹೆಂಗಾಗುತ್ತೆ? ಇವಾಗ ಕುರಿನ ನಾವು ಕುರಿ ಅಂತ ಹೇಳ್ತೀವ, ಮಟನ್ ಅಂತ ಹೇಳ್ತೀವಿ ತಾನೆ. ಚಿಕನ್, ಕೋಳಿನ ಚಿಕನ್ ಅಂತ ಕರಿತೀರಿ, ಮಟನ್ ಅಂತ ಕರೀತೀವಿ. ಬಟ್ ನಾನ್ ವೆಜ್ ಮಟನ್, ನಾನ್ ವೆಜ್ ಮಟನ್, ಮಟನ್ ಅನ್ನೋದು ಮಟನ್. ಇದು ಚಿಕನ್ದು ಮಟನ್. ಯಾವ್ದೋ ಒಂದು ಬೇಯಿಸ್ಕೊಂಡು ತಿಂತಾ ಇರೋದಾಗಿದ್ರೆ ಚಿಕನ್ ಓಕೆ. ಚಿಕನ್ ಚೆನ್ನಾಗಿ, ಕೋಳಿ ಮಟನ್ ಚೆನ್ನಾಗಿ. ಓಕೆ, ಕೋಳಿ ಮಟನ್ ಅಂತಾನು ಬರಲ್ವಾ? ನಮ್ಮೂರ್ ಕಡೆ ಎಲ್ಲ ಕೋಳಿ ಮಟನ್ ತರ್ತೀನಿ ಅಂತ ಹೇಳ್ತಾರೆ. ಕೋಳಿ ಮಟನ್. ಸೊ ಈ ಚಿಕನ್ ಚೆನ್ನಾಗಿ ಇವಾಗ ಫ್ರೈ ಆಗ್ಲಿ, ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಂಡು. ಸೊ ಅಷ್ಟಾಗಿ ನಾವು ಸಾಂಬಾರಿಗೆ ತೆಂಗಿನಕಾಯಿ ಬೇಕಲ್ವಾ? ಸೊ ತೆಂಗಿನಕಾಯಿ ಖಾಲಿ ಆಗಿದೆ, ತೆಂಗಿನಕಾಯಿ ಹಿಡ್ಕೊಬರೋಣ ಬನ್ನಿ. ಯಾವ್ದೋ ಕಾಯಿ ಬರ್ತಾನೆ ಇಲ್ಲ. ಸಾಕು, ಎಲ್ಲ ಆಯ್ತು. ಈಗ ಇಸ್ಕೊಂಡು ನಾನೇ. ನೀನ್ ಇಷ್ಟು ಬೇಗ ಯಾವತ್ತಾದ್ರೂ ತೆಂಗಿನಕಾಯಿ ಹಿಡ್ದಿದ್ಯಾ? ಇಷ್ಟು ವರ್ಷದಲ್ಲಿ ನಾನು ಒಂದು ತೆಂಗಿನಕಾಯಿ 2 minutes ಹಿಡಿತೀನಿ. ಚಿಕನ್ ಇವಾಗ 140% ಬಾಯ್ಲ್ ಆಗಿದೆ. ಸೊ ನೋಡಿ, ಇಲ್ಲಿ ಚೆನ್ನಾಗಿ ಚಿಕನ್ ನೀರೆಲ್ಲ ಬಿಟ್ಕೊಂಡಿದೆ. ಸೊ ನಮ್ಮಮ್ಮ ನಮಗೆ ಏನು ಮಾಡೋದಂದ್ರೆ, ಈ ಟೈಮಲ್ಲಿ ನಮ್ಮ ಮನೆಗೂ ನನಗೂ ಸ್ವಲ್ಪ ಚಿಕನ್ ಎತ್ಕೊಡೋದು ತಿನ್ನೋದಕ್ಕೆ. ಸೊ ಒಗ್ಗರಣೆಯಲ್ಲಿ ಸುಡ್ಸಿರೋ ಮಟನ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಇದೇ ಟೈಮಲ್ಲಿ ಎತ್ಬಿಟ್ಕೊಡೋರು ನಮಗೆ. ಬಟ್ಲಿಗೆ ಹಾಕ್ಬಿಟ್ಟು 1-2 ಪೀಸ್ ಎತ್ಕೊಡೋರು ಅಷ್ಟೇ. ಸೊ ಬನ್ನಿ ಇವಾಗ ಸೆಕೆಂಡ್ ಮಸಾಲಾನ ರುಬ್ಕೊಳ್ಳೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಮುಂದೆ ಬನ್ನಿ. ಸೊ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು 1/4 ಹೋಳಷ್ಟು. ಇದಕ್ಕೆ ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು ಚಿಕನ್ ಸಾಂಬಾರಿಗೆ. ಹಾಗೆಯೇ ಇಲ್ಲಿ ಲವಂಗ ತೊಗೊಂಡಿದ್ದೀನಿ 5-6. ಹಾಗೆಯೇ ಇಲ್ಲಿ ಕಡಲೆಪಪ್ಪು ತೊಗೊಂಡಿದ್ದೀನಿ. ಇದು ಸಾಂಬಾರು ಸ್ವಲ್ಪ ತಿಕ್ಕಾಗಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು 2 kgಗೆ ಇಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಈ ಮಸಾಲಾನ ನುಣ್ಣಗೆ ಇವಾಗ ರುಬ್ಕೊಳ್ಳೋಣ ಬನ್ನಿ. ಸೊ ಇವಾಗ ಇದಕ್ಕೆ ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಇದು ಮಸಾಲಾನ ಅರ್ಧ ರುಬ್ಕೊಂಡಾದ್ಮೇಲೆ ಸೊ ನಾನಿಲ್ಲಿ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿನ ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಸೊ 1-2 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಳ್ಳೋಣ. ಇರ್ಬೋದು ಇವಾಗ ಚಿಕನ್ ಎಷ್ಟು ಎಣ್ಣೆ ಬಿಟ್ಟಿದೆ ಅಂತ. ಸೊ ಇವಾಗ ರುಬ್ಬಿರೋ ಅಂತ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಮ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ತುಂಬ ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ಸೊ ಇವಾಗ ಸಾಂಬಾರ್ ತಿಕ್ನೆಸ್ ನೋಡಿಕೊಂಡು ನಾನು ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿದೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಉಪ್ಪುನ ನೋಡಿ, ನೀವು ಫಸ್ಟ್ ಒಂದ್ಸಲ ಹಾಕಿರ್ತೀರಲ್ವಾ, ಇವಾಗ ಒಂದ್ಸಲ ನೋಡಿಕೊಂಡು ಸೊ ನಾವು ಇಲ್ಲಿ ಸಾಲ್ಟ್ನ ಹಾಕೊಳ್ಳೋಣ. ನಾನು ಆವಾಗಲೇ ಸ್ವಲ್ಪ ಹಾಕೊಂಡಿದ್ದೆ. ಸೊ ಇವಾಗ ಸ್ವಲ್ಪ ಹಾಕೊತಾ ಇದ್ದೀನಿ. ಸೊ ಇವಾಗ ನಾವು ಒಂದು 5-6 ವಿಸಿಲ್ ಬರೋ ತನಕನೂ ಸೊ ಈ ಚಿಕನ್ನ ಬೇಯಿಸೋಣ. ಒಂದು 5-6 ವಿಸಿಲ್ ಬರಲಿ. ಏಕೆಂದರೆ ಇದು ಮೊಟ್ಟೆ ಕೋಳಿ ಅಲ್ವಾ, ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಗಟ್ಟಿಯಾಗಿರುತ್ತೆ, ತಿನ್ನೋಕ್ಕಾಗಲ್ಲ ಇಲ್ಲ ಅಂದರೆ. ಹಾಗಾಗಿ ಒಂದು 5-6 ವಿಸಿಲ್ ಆದರೆ ಆರಾಮಾಗಿ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ಸೊ ಇದನ್ನು ಹಾಕೋಣ. ಒಂದು 5 ವಿಸಿಲ್ ಬಂದು ಚೆನ್ನಾಗಿ ಬೆಂದಾದ್ಮೇಲೆ ಇದನ್ನು ಲಾಸ್ಟಿಗೆ ಹಾಕಿ ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಇದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಒಂದು 5 ವಿಸಿಲ್ ಬರೋ ತನಕ ಇದನ್ನು ಬೇಯೋದಕ್ಕೆ ಬಿಡೋಣ. ಸೊ ಇವಾಗ ವಿಸಿಲ್ ಎಲ್ಲ ಹೋಗಿದೆ ಸಾಂಬಾರ್ದು.
ಸಾಂಬಾರ್ ರೆಡಿ ಆಗಿದೆ. ಇವಾಗ ಮತ್ತೆ ಇದು ವಿಸಿಲ್ ಆಫ್ ಮಾಡಿದ್ದೀನಲ್ವಾ, ಇವಾಗ ಒಂದು 5 ನಿಮಿಷ ಹಾಗೆ ಬೇಯಿಸೋಣ ಸಾಂಬಾರ್ನ. ಸೊ ಇವಾಗ್ಲೇನೆ ಇದನ್ನೆಲ್ಲ ಇದ್ರೊಳಗಡೆ ಹಾಕೋಣ. ಮೊಟ್ಟೆ ಗುದಿ ಆಗಿರ್ಬೋದು, ಹಾಗೇನೆ ಲಿವರ್ ಎಲ್ಲ. ಸೊ ತಿರುಗ್ಸೋದೇನು ಬೇಡ, 5 ನಿಮಿಷ ಹಾಗೆ ಬೇಯ್ಕೊಳ್ಳಿ, ಅದು ಚೆನ್ನಾಗಿ ಬರುತ್ತೆ ಅವಾಗ, ಇಲ್ಲಾಂದ್ರೆ ಎಲ್ಲ ಕಂದೋಗುತ್ತೆ. ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ 5 ನಿಮಿಷ ಚೆನ್ನಾಗಿ ಕುದ್ರೆ ನಮ್ಮ ಸಾಂಬಾರ್ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಇಲ್ಲಿ ಈ ಕಡೆ ಮುದ್ದೆಗೂ ಕೂಡ ಆಲ್ರೆಡಿ ನಾನು ಇಟ್ಟಿದ್ದೀನಿ. ಸೊ ಮುದ್ದೆ ಕೂಡ ಒಂದ್ ಕಡೆ ಆಗ್ತಾ ಇದೆ, ಒಂದ್ ಕಡೆ ಅನ್ನ ಆಲ್ರೆಡಿ ರೆಡಿ ಆಗಿದೆ. ಸೊ ಬಿಸಿ ಬಿಸಿ ಮುದ್ದೆ ಜೊತೆ ಇವತ್ತು ಮೊಟ್ಟೆ ಕೋಳಿ ಸಾಂಬಾರ್. ಹೇಗಿದೆಯೇ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ ಟೇಸ್ಟ್ ಎಲ್ಲ? ಸೊ ನನ್ನ ಜೊತೆ ಇಲ್ಲಿ ರೆಡಿ ಆಗಿದೆ. ಸೊ ನಾನು ಕೂಡ ಇವಾಗ ಊಟ ಮಾಡಬೇಕು. ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಟೇಸ್ಟು. ಹಾಂ, ಕರೆಕ್ಟಾಗಿ ಬೆಂದಿದೆ. ಚಿಕನ್ನು ಮಟನ್ ಅನ್ನೋದೇ ಬರುತ್ತೆ.